ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕೆಪಿಸಿಸಿ ಸಂಯೋಜಕರಾದ ಸಂಜೇಗೌಡರವರು ಹಾಗೂ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಚಾಂದ್ಪಾಷಾರವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯುಗಾದಿ ಹಾಗೂ ರಂಜಾನ್ ಪ್ರಯುಕ್ತ 3,000 ಜನಕ್ಕೆ ರೇಷನ್ ಕಿಟ್ ವಿತರಣೆ ಮಾಡಲಾಯಿತು. ಬಂದ್ಬಿಡ್ಲಿ ಸರ್, ಒಂಚೂರು ಮುಂದೆ ಹೋಗಿ ಅಕ್ಕ, ಅಲ್ಲಿ ಬಂದ್ಬಿಡ್ಲಿ ಅಷ್ಟೇ, ಮುಗಿಯುತ್ತೆ. ನಡಿಯಮ್ಮ ಮುಂದೆ ನಿಂತ್ಕೊಳ್ಳಿ. ಯುಗಾದಿ ಹಬ್ಬದ ಮಾಡುವಂತ ವ್ಯಕ್ತಿಯವರಿಗೆ ವಿಶೇಷವಾಗಿ ವಿತರಣೆ ಮಾಡ್ತಿದ್ದಾರೆ. ಇರಿ, ಎಲ್ಲ ಬಂದ್ಬಿಡ್ಲಿ ಸರ್, ಎಲ್ಲ ಒಟ್ಟಿಗೆ ಬರ್ತಾರೆ. ಎಲ್ಲ ಆಶಾ ಕಾರ್ಯಕರ್ತರು ಒಟ್ಟಿಗೆ ನಿಲ್ಸೋಣ. ಇರಿ ಸರ್, ಒಟ್ಟಿಗೆ ನಿಲ್ಸೋಣ. ಬನ್ನಿ ಬನ್ನಿ. ಕಬಡ್ಡಿ ಬಾಮಣ್ಣಂಗೆ, ಮದನ್ ಮಲ್ಲು ಸರ್ ಅವ್ರಿಗೆ ಬನ್ನಿ ಸರ್, ಜೋರಾಗಿ ಚಪ್ಪಾಳೆ, ನಿಮ್ಮ ಪ್ರೀತಿಯ ಚಪ್ಪಾಳೆ. ಸ್ವಲ್ಪ ಕೈಯಿಂದ ಮಂಡ್ಯದ ಗಂಡು ಮಾಜಿ ಸಂಸದರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳೆಲ್ಲರಿಗೂ. ಆಶಾ ಕಾರ್ಯಕರ್ತರು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಲಿ. ಈಗ SIR ನಡೀತಾ ಇದೆ. SIR ಅಲ್ಲಿ ಅಲ್ಲೇ ಬರ್ತಾರೆ. ಬನಶಂಕರಿ ವಾರ್ಡ್ನ ಎಲ್ಲ ಸಮಸ್ತ ನಾಗರಿಕರಿಂದ, ಕಾಂಗ್ರೆಸ್ ಮುಖಂಡರಿಂದ, ಕಾಂತಮ್ಮರವರಿಗೆ ಅಭಿನಂದನೆಗಳು. ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಂಗಸ್ವಾಮಿ ಅವರಿಗೆ ಬನಶಂಕರಿ ವಾರ್ಡ್ನ ಎಲ್ಲ ಮುಖಂಡರು, ಸಾರ್ವಜನಿಕರು ಹಾಗೂ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಮುಖಂಡರ ವತಿಯಿಂದ ಗೌರವ. ರಘುನಾಥ್ ನಾಯ್ಡು ಅವರು ಮುಂದೆ ಬರಬೇಕು. ಎಲ್ಲ ಆಯ್ತು ಸೈಡ್ ಬರ್ರಿ ಅಣ್ಣ, ಏನು ಬರಲ್ಲ, ಬರ್ತದಿಲ್ಲ ಬಾಣ ನೀನ್ ಈ ಕಡೆ. चांद भैया की, काउंसलर चांद भैया की, काउंसलर चांद भैया की. ಸಂಘಟನೆಯಲ್ಲಿ ಉಸ್ತುವಾರಿಯಾಗಿ ಪ್ರತಿಯೊಂದರಲ್ಲೂ ತೊಡಗಿರ್ತಕ್ಕಂಥ ಶ್ರೀಯುತ ಮುಖಂಡರು, ಇಡೀ ಬನಶಂಕರಿ ವಾರ್ಡ್ನ ಸಮಸ್ತ ನಾಗರಿಕರಿಂದ ಆತ್ಮೀಯ ಅಭಿನಂದನೆ. ಕೂಡ ಧೃತಿಗೆಡದೆ ಪ್ರತಿಯೊಂದು ಸಂಘಟನೆಯಲ್ಲೂ ತೊಡಗಿಕೊಂಡು
ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರತಕ್ಕಂಥ ಶ್ರೀಯುತ ರಘುನಾಥ್ ನಾಯ್ಡು ಅವರಿಗೆ ಬನಶಂಕರಿ ವಾರ್ಡ್ನ ಸಮಸ್ತ ನಾಗರಿಕ ಬಂಧುಗಳು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರಿಂದ ಆತ್ಮೀಯ ಇದೇ ಭಾಗದಲ್ಲಿ ಬನಶಂಕರಿ ಬ್ಲಾಕ್ನ ಪ್ರಜಾತಿಯಾಗಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಸುಮಾರು ಡಾಕ್ಟರ್ ಸಂಜಯ್ ಗೌಡ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಂಜಯ್ ಗೌಡರಿಗೆ ಚಾಂದ್ ಪಾಷಾ ಅವರಿಂದ ಪ್ರೀತಿಯ ಚಪ್ಪಾಳೆ ಹೇಳ್ಬಹುದು ಖಂಡಿತವಾಗ್ಲೂ ಅವ್ರ ಕೈಲಿ ಆಗಂತ ಸಹಾಯ ಖಂಡಿತ ಮಾಡ್ತಾರೆ. ಬನ್ನಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಆನಂದ್ ಸರ್ ಅವ್ರಿಗೆ. ನಿಮ್ಮ ಪ್ರೀತಿ ಚಪ್ಪಾಳೆ ಬರಬೇಕು. ಹಾಗೆ ಒಂದ್ಸಲ ಚಪ್ಪಾಳೆ. ಚಪ್ಪಾಳೆ ಬರಬೇಕು. ನಿಮ್ಮ ಪ್ರೀತಿಯ ಚಪ್ಪಾಳೆ ಆರಾಧ್ಯ ಸರ್ ಅವ್ರಿಗೆ ಬರಬೇಕು. ದಯಮಾಡಿ ಒಂದೇ ಒಂದ್ಸಲ ಜೋರಾಗಿ ಚಪ್ಪಾಳೆ. ಚಪ್ಪಾಳೆ ಹಾಕಿಲ್ಲ ನೋಡಿ ಕಿತ್ಕೊಳ್ಳಲ್ವಂತೆ. ಎಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ದಾರೆ. ಯಾರು ಚಪ್ಪಾಳೆ ಹಾಕಿದ್ದೀರಾ ಅವ್ರಿಗೆ ಮಾತ್ರ ಕಿಟ್ ಕೊಡ್ತಾರಂತೆ. ಯಾರು ಚಪ್ಪಾಳೆ ಹಾಕಿಲ್ಲ ಅವ್ರಿಗೆ ಕಿಟ್ಟಿಲ್ಲ. ಓಡಿ ಪಕ್ಷದ ಹಿರಿಯರಾದ ಮಾರ್ಗದರ್ಶಕರಾದ ಕ್ಷೇತ್ರದ ಜವಾಬ್ದಾರಿ ವಹಿಸಿರುವಂತಹ ವೇದಿಕೆ ಮೇಲಿರುವ ಎಲ್ಲ ನನ್ನ ಸ್ನೇಹಿತರುಗಳೇ, ಎಲ್ಲ ನನ್ನ ಸಹೋದರ ಸಹೋದರಿಯರು ರಂಜಾನಪ್ಪ 2 ಇರೋ ಕಾರಣದಿಂದ ಅವರು ಈ ಭಾಗದಲ್ಲಿ ಇವತ್ತು ಏನು ಸಂಘಟನೆ ಮಾಡಿದ್ದಾರೆ ಎಲ್ಲ ಕಳೆದು ಒಂದು ಬಿಟ್ಟ ಮಾತನಾಡಿದ್ದಾರೆ. ಪುಟ್ಟ ಮುಖ್ಯವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸಿದ್ದೇನೆ. ಅವ್ರ ಜೊತೆಯಾಗಿ ಸಂಜಯ್ ಗೌಡರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಬೆಂಬಲ ಸಹಕಾರ ಕೊಟ್ಟಿರುವಂತಹ ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪರವಾಗಿ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಮಾತಾಡುವ ಸಮಯ ಎಲ್ಲ ಇಟ್ಕೊಳ್ಳೋ ಸಮಯ, ಹಾಗಾಗಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಆದರೆ ಒಂದು ಮಾತನ್ನೇ ತಿಳ್ಕೋಬೇಕು, ಪ್ರತಿಯೊಬ್ಬರು ನಿಮ್ಗೆ ಗೊತ್ತಿದೆ, ಇನ್ನು ಮುಂದೆ ಬರುವ ಚುನಾವಣೆಗಳಲ್ಲಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಚಾಮರಾಜಾಗಲಿ ಸಂಜಯ್ ಗೌಡರಾಗಲಿ ಅಥವಾ ಇರ್ಫಾನ್ ಅವರಾಗಲಿ ಬಂದಿರೋ ಎಲ್ಲ ನನ್ನ ಸೋದರ ಗಿರೀಶ್ ಅವರಿಗೆ ಮದರ್ಮಲ್ ಅವರು ಎಲ್ಲರಿಗೂ ಒಂದು ಸಲ ಮಾತನಾಡಿಸಿ ಜೈ. बोलो भारत माता की, बोलो कांग्रेस पार्टी की, बोलो डीके शिव कुमार की, बोलो सिद्धरामಯ್ಯ जी की, बोलो रामलिंग रेड्डी जी की, बोलो ಎಲ್ಲ ಮುಸ್ಲಿಂ ಬಾಂಧವರಿಗೆ, बोलो ಎಲ್ಲ ಹಿಂದೂ ಬಾಂಧವರಿಗೆ, बोलो ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಬಂಧುಗಳೇ, ಇವತ್ತೇನು ಮೊದಲನೇದಾಗಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಕೋಟ ಇವತ್ತೇನು ವೇದಿಕೆ ಮೇಲೆ ಪದ್ಮನಾಭ ನಗರದ ಎಲ್ಲ ಹಿರಿಯ ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಇಲ್ಲಿ ನಾನು ಅನ್ನೋದಿಲ್ಲ, ನಾವು ಅನ್ನೋದಿದೆ ಅನ್ನೋದೇ ಇದೊಂದು ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಕಾಂಗ್ರೆಸ್ ಯಾವತ್ತೂ ಒಂದೇ ಉದ್ದೇಶ, ಜನರಿಗಾಗಿ, ಜನರಿಂದ, ಜನರಿಗೋಸ್ಕರ ಅಂತ ಒಂದು ಕೆಲಸ ಮಾಡಲಿಕ್ಕೆ ಅವ್ರ ಜೊತೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ವೇದಿಕೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿಯ ಮಾಜಿ ಸಂಸದರು, ಶಾಸಕರು ಹಾಗೂ ಹಲವಾರು ಸಿನಿಮಾ ಸ್ಟಾರ್ಗಳಿಗೂ ಯಾವ ಕಮ್ಮಿ ಇಲ್ಲ. ಎಲ್ಲರಿಗಿಂತ ಚೆನ್ನಾಗಿ ಒಂದು ಸ್ಟೈಲಿಶ್ ಪೊಲಿಟಿಷಿಯನ್ ಅಂತಾನೆ ಹೆಸರಾಗಿ ಒಂದು ಖ್ಯಾತಿ ಪಡೆದಿರುವ ಶಿವರಾಮೇಗೌಡ್ರೆ, ಅದೇ ರೀತಿ ನಮ್ಮ ಆರಾಧ್ಯ ಅವರು ಹೇಳ್ಬೇಕು ಅಂದ್ರೆ ನಿಯತ್ತಾಗಿದ್ರೆ ಸಾಕ್ಷಿ ಯಾರು ಅಂದ್ರೆ ಎಲ್ಲರೂ ತೋರಿಸಿ ಇವತ್ತು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಅಧಿಕಾರ ಒಂದು ಪಕ್ಷದಿಂದ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಕಾನ್ಸ್ಟಿಟ್ಯೂನ್ಸಿಯ ಉಸ್ತುವಾರಿಗಳು ಹಾಗೂ ಸಿನಿಮಾ ರಂಗದಲ್ಲಿ ಅವ್ರದೇ ಆದಂತ ಒಂದು ಹೆಸರಿದೆ, ಮದನ್ ಪಟೇಲ್ ಅವರು. ಸೊ ಮದನ್ ಪಟೇಲ್ ಅವರು ಈ ಭಾಗದ ರಾಜ್ಯದ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಭಾಗದ ಉಸ್ತುವಾರಿಯಾಗಿ ಎಲ್ಲರೂ ಪ್ರೀತಿ, ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಕರೀಲಿ, ದೊಡ್ಡ ಕಾರ್ಯಕರ್ತ ಕರೀಲಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೋಗಿ
ಇವತ್ತು ಎಲ್ಲಾರನ್ನೂ ಜೊತೆಗೆ ಹುಡ್ಕೊಂಡು ಹೋಗ್ತಿರೋ ಮದನ್ ಪಟೇಲ್ ಅವರೇ. ಅದೇ ರೀತಿ ನನ್ನ ಸಹೋದರರು ಹಾಗೂ ನನ್ನ ಸ್ನೇಹಿತರು ಈ ಭಾಗದ 23ರ ಅಭ್ಯರ್ಥಿಯಾಗಿ ಎಲ್ಲರನ್ನೂ ಪ್ರೀತಿ ಗಳಿಸ ರೋಡ್ ಒಂದು ಕಾರ್ಯಕ್ರಮ ನಡೆದು ನಾವೆಲ್ಲ ಕಾಂಗ್ರೆಸ್ ಅಂತ ಒಂದು ಪ್ರೂವ್ ಮಾಡಲಿಕ್ಕೆ ಎಲ್ಲರ ಜೊತೆ ಒಗ್ಗಟ್ಟಾಗಿ ಬರ್ತಾ ಇರೋ ನನ್ನ ಸ್ನೇಹಿತ ರಘುನಾಥ್ ನಾಯ್ಡು ಅವರೇ. ಅದೇ ರೀತಿ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಗಿರೀಶ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು, ಒಬ್ಬ ಕಾರ್ಯಕರ್ತ ಗಂಡ ಆಗಲಿ ಹೆಂಡತಿ ಆಗಲಿ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಆಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ, ಅದೇ ರೀತಿ ಮಾದೇವಣ್ಣ ಅವರು ಇರ್ಬೋದು, ಕಂದಕುಮಾರ್ ಇರ್ಬೋದು, ರಾಮಮೂರ್ತಿ ಅವರು ಇರ್ಬೋದು, ಮಾಲಾ ಅವರು ಇರ್ಬೋದು, ಕಾಂತಮ್ಮ ಅವರು ಇರ್ಬೋದು, ನಮ್ಮ SC/ST ಅಧ್ಯಕ್ಷರಾದ ಮಂಜುನಾಥ್ ಅವರು ಇರ್ಬೋದು, ಹಾಗೂ ಆಶಾ ಕಾರ್ಯಕರ್ತರು ಇರ್ಬೋದು, ಅದೇ ರೀತಿ ನಮ್ಮ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ ಕೊಡ್ತೇನೆ. ಯಾಕೆಂದ್ರೆ ಮನುಷ್ಯರು ಅಂದವರು, ನನಗೆ ಯಾಕೆ ಆರಾಧ್ಯ ಅವರು ಹೇಳ್ತಾ ಇದ್ರು, ನಾವೆಲ್ಲ ಮನುಷ್ಯರು, ಇಲ್ಲಿ ಜಾತಿ ಮತ ಬರಲ್ಲ, ನಾವು ಮನುಷ್ಯರು, ರಕ್ತ ಒಂದೇ, ಎಲ್ಲಾರ್ದು ಒಂದೇ ರಕ್ತ. ಯಾರೋ ಇಬ್ರು ತಪ್ಪು ಮಾಡಿದಕ್ಕೆ ಇಡೀ ಸಮಾಜ ನಾವು ತಪ್ಪಾಗಿ ಹೇಳೋರಿಗೆ ಒಂದು ಸಂದೇಶ ಕೊಡ್ಬೇಕು. ದೇ ಆರ್ ಆಲ್ ಮೈ ಬ್ರದರ್ಸ್, ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಅಂತ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರ್ಸಕ್ಕೆ ಇವತ್ತು ರಂಜಾನ್ ಕಾರ್ಯಕ್ರಮ, ಉಗಾದಿ ಕಾರ್ಯಕ್ರಮ ಒಟ್ಟಾಗಿ ಸೇರ್ ಮಾಡ್ತಾ ಇರೋದು. ನಾವೆಲ್ಲ ಹಿಂದೂಸ್ ಇದೀವಿ, ಮುಸ್ಲಿಮ್ಸ್ ಇದೀವಿ, ನಾವೆಲ್ಲ ಮನುಷ್ಯರು, ಹೆಚ್ಚಾಗಿ ನಾವು ಕನ್ನಡಿಗರು. ಸೊ ಆ ಕನ್ನಡಿಗರ ಬೆಲೆ, ಕನ್ನಡಿಗರ ಧರ್ಮ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಕೊನೆಯದಾಗಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ರಂಜಾನ್ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ಟೆಂಪಲ್ ವಾರ್ಡಿನ ಈ ಒಂದು ವಾರ್ಡಲ್ಲಿ ಈ ದಿನ ಕಾಂಗ್ರೆಸ್ಸಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ, ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಸಂಜಯ್ ಗೌಡರವರ ನೇತೃತ್ವದಲ್ಲಿ ಈ ದಿನ ರಂಜಾನ್ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿನ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಸೀರೆಗಳನ್ನು ಹಾಗೂ ಫುಡ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಇದು ಬಹಳ ಅತ್ಯುತ್ತಮವಾದಂಥ ಕಾರ್ಯ. ಸಂಜಯ್ ಗೌಡರು ಅವರು ಈ ಭಾಗದಲ್ಲಿ ತಮ್ಮ ನೇತೃತ್ವದಲ್ಲಿ ಇನ್ನೂ ಹಲವಾರು ವಾರ್ಡ್ಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದ ಜನತೆಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಚಾಂದ್ ಪಾಷಾ ಒಬ್ಬ ಅತ್ಯುತ್ತಮ ನೇತಾರರಾಗಿ, ಈ ಭಾಗದ ಜನರ ನೇತಾರರಾಗಿ ಅವರು ಸಹ ನಮ್ಮ ಸಂಜಯ್ ಗೌಡ ಅವರೊಂದಿಗೆ ಕೈ ಜೋಡಿಸಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ನಾನು ಹಾಗೂ ಈ ಭಾಗದ ಎಲ್ಲ ನಾಯಕರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ BMTC ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ VS ಆರಾಧ್ಯರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೆ ಶುಭ ಕೋರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತೇವೆ. ನಮಸ್ಕಾರ. ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ರಾಜ್ಯದ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ. ರಂಜಾನ್ ಹಬ್ಬ ಅಂದ್ರೆ ಉಪವಾಸ ಇರ್ತಾರೆ. ನಾವು ಮನುಷ್ಯರು, ಜಾತಿ ಬರಲ್ಲ. ಸೊ ಆ ಉಪವಾಸದಲ್ಲಿ ನಮ್ಮನೆಯವ್ರು ಯಾರು ಉಪವಾಸ ಇದ್ದಾಗ ನಾವೆಲ್ಲ ರೇಷನ್ ಆಗ್ಲಿ, ಮನೆಗೊಂದು ಊಟ ಹಾಕೋದಾಗ್ಲಿ ಒಂದು ಸಂಪ್ರದಾಯ ಇರ್ತದೆ. ಅದನ್ನ ನಾವೆಲ್ಲ ಅಣ್ಣ ತಮ್ಮಂದಿರುವಂತ ನಾವು ತೋರಿಸ್ಕೊಳ್ಲಿಕ್ಕೆ, ಆ ಅಣ್ಣ ತಮ್ಮಂದಿರುವಂತ ಒಂದು ಸೇವೆ ಸಲ್ಲಿಸ್ಲಿಕ್ಕೆ ನಮ್ಗೆ ಅವಕಾಶ ಇರೋದು ಈ ರಂಜಾನ್ ಟೈಮ್. ಸೊ ಆ ಉದ್ದೇಶದಲ್ಲಿ ಇವತ್ತೇನು ನಮ್ಮ ಬನಶಂಕರಿ ವಾರ್ಡಲ್ಲಿ ಚಾಂದ್ ಪಾಷಾ ಅವ್ರ ನೇತೃತ್ವ ಎಲ್ಲ ಅವರು ಹಾಗೂ ಅವ್ರ ಎಲ್ಲ ತಂಡದ ಸ್ನೇಹಿತರು ಹಾಗೂ ಎಲ್ಲ ಬಾಂಧವರು ಸೇರಿ ಇವತ್ತೇನು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ನನಗೆ ಹೇಳಿದ್ರು. ಅವಾಗ ನಾನು ಸದಾ ಇದ್ರ ಜೊತೆ ನಾನು ಇದ್ದೇನೆ ಅಂತ ಅವ್ರಿಗೆ ಹೇಳಿ, ಅವ್ರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಮನುಷ್ಯನಾಗಿ ಅವ್ರ ಜೊತೆ ನಾನು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮನ ನಮ್ಮ ಉತ್ಸವರಿಗಳಾದ ಮದನ್ ಪಟೇಲ್ ಅವರು, ಆರಾಧ್ಯ ಅವರು, ನಮ್ಮ ರಘುನಾಥ್ ನಾಯ್ಡು ಅವರು, ನಮ್ಮ ಮಾಜಿ ಸಂಸದರು ಶಿವರಾಮೇಗೌಡರವರು, ಅದೇ ರೀತಿ ನಮ್ಮ ಗಿರೀಶ್ ಅವರು, ನಮ್ಮ ಕಾಂತಮ್ಮ ಅವರು, ಮಾಲಾ ಅವರು, ಕಂದ ಅವರು, ರಾಮಮೂರ್ತಿ ಅವರು, ಮಂಜು ಅವರು, ಎಲ್ಲರೂ ಈ ಭಾಗದ ಎಲ್ಲ ಮುಖಂಡರು, ಪದ್ಮನಾಭನಗರ ಕ್ಷೇತ್ರದ ಹಲವಾರು ಈ ಪ್ರಗತಿಪುರದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೆ. ನಾನು ಕೂಡ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿವು ಅಂತ ಆರ್ಕೆಸ್ಟ್ರಾ ಬಹಳ ಫೇಮಸ್ ಆಗಿ ಮಾಡ್ತಿದ್ದೆ ಈ ಭಾಗದಲ್ಲಿ. ಅವನು ಕೂಡ ನಮ್ಮ
ಈ ಕಾರ್ಯಕ್ರಮದಲ್ಲಿ ಒಂದು ಆಂಕರ್ ಆಗಿ ಕೆಲಸ ಮಾಡಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಅನ್ಸರ್ ಪಾಷಾ ಅವರು ಇದ್ದಾಗಿಂದು ಕಾರ್ಪೊರೇಟರ್ ಗೆದ್ದಿದ್ದು ಪದ್ಮನಾಭನಗರದಲ್ಲಿ ಬರೀ ಅನ್ಸರ್ ಪಾಷಾ ಅವರು ಕಾಂಗ್ರೆಸ್ ಪಕ್ಷ ಬನಶಂಕರಿ ವಾರ್ಡಲ್ಲಿ. ಆ ವಾರ್ಡಲ್ಲಿ ಇವತ್ತು ಅಲ್ಲ ಯಾವತ್ತೂ ಅಲ್ಲ ಈ ಕಾಂಗ್ರೆಸ್ಗೆ ಒಂದು ಪ್ರೀತಿ ಜನನೇ ಇದ್ದಾರೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ರಾಮಲಿಂಗ ರೆಡ್ಡಿ ಸಾಹೇಬರು ಆಶೀರ್ವಾದದೊಂದಿಗೆ ಸೌಮ್ಯ ರೆಡ್ಡಿ ಅವರ ಜೊತೆ ಕೈ ಜೋಡಿಸೋ ಜೊತೆಗೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬರೋ ಚುನಾವಣೆಯಲ್ಲಿ BBMPಲಿ 14 ವಾರ್ಡನು ಈ ಬಾರಿ ನಾವು ಗೆಲುವು ಅನ್ನೋ ಒಂದು ಹೆಜ್ಜೆನ ಇಟ್ಟು ಪ್ರತಿಯೊಬ್ಬ ಯಾರೇ ಅಭ್ಯರ್ಥಿ ಆಗ್ಲಿ, ಯಾರೇ ಒಬ್ಬ ಕಾರ್ಯಕರ್ತರು ಅಭ್ಯರ್ಥಿ ಆಗ್ಬೇಕು, ಒಬ್ಬ ನಾಯಕ ಆದ್ರೂ ಅಭ್ಯರ್ಥಿ ಆಗ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಅಲ್ಲ. ನಮ್ಮ ಪಕ್ಷದ ಉದ್ದೇಶ ಕೇಡಾರ್ ಪಾರ್ಟಿ. ಆ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕೆಲಸ ಮಾಡಿರ್ತಾರೆ ಅವ್ರಿಗೆ ಈ ಭಾಗದಲ್ಲಿ ಈ ಸತಿ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಸೋ ರೀತಿಯಲ್ಲಿ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತು ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ರಂಜಾನ್ ಹಬ್ಬದ ಹಾಗೂ ನಮ್ಮ ಯುಗಾದಿ ಹಬ್ಬದ ಎಲ್ಲ ಪ್ರೀತಿಯ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಜಯ್ ಗೌಡ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇದೇ ರೀತಿ ಸದಾ ಇರಲಿ. ಹಾಗೂ ಎಲ್ಲ ಬಡಬಗ್ರಿಗೆ ಯಾರ್ಯಾರು ಸೇವೆ ಮಾಡ್ತಿರೋ ನಿಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ರಂಜಾನ್ದಲ್ಲಿ ಯಾರ್ಯಾರು ರೇಷನ್ ಕೊಟ್ಟಿದ್ರು ನಿಮ್ಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಲವ್ ಯು.